ಧರ್ಮಸ್ಥಳಕ್ಕೆ ಹೋಗ್ತೀವಿ, ನಾನು ನಮ್ಮ ಫ್ಯಾಮಿಲಿ. ಹೋಗಿ ಬರೋದೆಲ್ಲ ಫುಲ್ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಆಟೋನ ಬಂತು, ಹೊರಟಿವಿ. ಯಾರು ಅವ್ರದ್ದು? ಅದು ಯಾರು? ಎಲ್ಲರೂ ಇವಾಗ ಒಟ್ಟಿಗೆ ಹೋಗ್ತೀವಿ. ಇನ್ನೊಂದು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನು ಅಂದರೆ, ನಾನು ಹೋದ ಬ್ಲಾಗೆಲ್ಲ ಹೇಳಿದ್ದೆ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ನಾನು ನಮ್ಮ ಫ್ಯಾಮಿಲಿ. ನಮ್ಮ ಅಕ್ಕನ ಮಗಂದು ಮುಡಿ ಕೊಡಬೇಕು ಅಂತ ಹೇಳಿದ್ನಲ್ಲ ಗೈಸ್. ಸೊ ಇವತ್ತು ಹೊರಟಿದ್ದೀವಿ ಮನೆಯಿಂದ. ನಾನು, ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ 3 ಜನ ಹೊರಟಿದ್ದೀವಿ. ನಮ್ಮ ಅಕ್ಕರ ಊರಿಗೆ ಹೋಗ್ಬೇಕು ಇವಾಗ. ಡೈರೆಕ್ಟು ನಮ್ಮ ಅಕ್ಕರ ಊರಿಗೆ ಹೋಗಿ ಅಲ್ಲಿಂದ ಎಲ್ಲ ಕಾರಲ್ಲಿ ಹೋಗ್ತೀವಿ ಗೈಸ್. ಇದೊಂದು ಬ್ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ತಾನೇ ಸಕ್ರಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಅಮ್ಮರ ಅಮ್ಮ ಇದ್ದಾರಲ್ಲ, ಗಂಗಮ್ಮ ಅಂತ, ಅವರು ಬಂದಿದ್ದಾರೆ. ಸೊ ಅವರು ಈಗ ಏನೋ ತೊಗೊಂಬರ್ಬೇಕು ಅಂತೇಳಿ ಅಮ್ಮ ಮತ್ತು ನಮ್ಮ ಗಂಗಮ್ಮ ಇಬ್ಬರು ಹೋದರು. ಅಪ್ಪಾಜಿನೂ ಹೋಯ್ತು ಅವ್ರ ಜೊತೆಗೆ. ಸೊ ನಾನಿಲ್ಲಿ ಲಗೇಜ್ ಎಲ್ಲ ನೋಡ್ಕೊಂಡು, ಲಗೇಜ್ ಎಲ್ಲ ಇಲ್ಲೇ ಇದೆ. ಸೊ ಅದಕ್ಕೆ ಇಲ್ಲೇ ಕೂತೀನಿ ಬಸ್ ಸ್ಟ್ಯಾಂಡ್ ಒಳಗಡೆ. ಅವ್ರು ಬಂದ ತಕ್ಷಣ ಬಸ್ ಹತ್ಕೊಂಡು ಸೀದಾ ನಮ್ಮ ಅಕ್ಕರ ಊರಿಗೆ ಹೋಗ್ತಾರೆ. ನಮ್ಮ ಅಕ್ಕರ ಊರು ಎಲ್ಲಿರೋದು ಅಂದರೆ ಹಾಸನ ಡಿಸ್ಟಿಕ್ ಅಗ್ರೆ ಅಂತ ಬರುತ್ತೆ. ಅಲ್ಲಿರೋದು ನಮ್ಮ ಅಕ್ಕರ ಊರು. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತೀವಿ ಧರ್ಮಸ್ಥಳಕ್ಕೆ. ಈಗ ನಮ್ಮ ಅಮ್ಮರೇನೋ ತೊಗೊಂಬರಕ್ಕೆ ಹೋಗ್ಯಾರ. ಅವ್ರು ತೊಗೊಂಬಂದ ತಕ್ಷಣ ಹೊರಡೋದು ಗೈಸ್ ಅಷ್ಟೇ ಇಲ್ಲಿಂದ. ಗೈಸ್ ಹೋಗಿ ಬರೋದೆಲ್ಲ ಫುಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡಬೇಕು, ಫುಲ್ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ. ಆದಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ ಗೈಸ್. ನೋಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ. ಸೊ ಇದೇ ಥರ ವಿಡಿಯೋನ ಕೊನೆವರೆಗೂ ಎಂಡ್ವರೆಗೂ ನೋಡಿ ಗೈಸ್ ಅಷ್ಟೇ. ಗೈಸ್ ನಮ್ಮ ಅಕ್ಕನ ಮೊದಲನೇ ಮಗ ಇದ್ದಾನೆ ರಮೇಶ್. ಅವನೂ ಕೂಡ ಧರ್ಮಸ್ಥಳದಲ್ಲೇ ಮುಡಿ ಕೊಟ್ಟಿದ್ದು. ಈಗೊಂದು 2 ವರ್ಷ ಆಯಿತು ಗೈಸ್. 2 ವರ್ಷ ಆಯಿತು ಹೋಗಿ. ಅವಾಗ ಎಲ್ಲ ಫುಲ್ ಫ್ಯಾಮಿಲಿ ಒಂದು TT ವ್ಯಾನ್ ಮಾಡ್ಕೊಂಡೆ ಹೋಗಿದ್ದೆ. ಬಟ್ ಈ ಸಲ ನಾವೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಹೋಗ್ತಾಯಿದ್ವಿ. ಅವಾಗೆಲ್ಲ ವ್ಲಾಗೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಗೈಸ್. A few moments later. ಗೈಸ್ ಈಗ ತಾನೇ ಅಗ್ರೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿದಿದ್ದೀವಿ. ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು ಗೈಸ್ ನಮ್ಮ ಅಕ್ಕರ ಮನೆಗೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಆಟೋ ಮಾಡ್ಕೊಂಡು ಇವಾಗ ಹೋಗ್ಬೇಕು ಎಲ್ಲರೂ. ನೋಡೋಣ, ಅಲ್ಲಿ ಅವರೆಲ್ಲ ರೆಡಿಯಾಗಿದ್ದಾರೆ ಅನಿಸುತ್ತೆ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೊರಡೋದು ಗೈಸ್. ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲ ಇಲ್ಲೇ ಇದೆ. ಆಟೋನೂ ಬಂತು, ಹೊರಟಿವಿ. ಜಸ್ಟ್ ಮನೆ ಹತ್ರ ಬಂದು ಏನು ಮಾಡ್ತಿದ್ವಿ ಗುಂಡ? ಇವನೇ ನಮ್ಮ ಅಕ್ಕನ 2ನೇ ಮಗ. ಇವನೇ ಮುಂದೆ ಇವಾಗ ಮುಡಿ ಕೊಡೋದು. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಬಾಯ್ಲಿ ಬಾರ ಇಲ್ಲ ಗುಡ್ಡ. ಯಾರು ಅವ್ರದ್ದು? ಅದು ಯಾರು? ಯಾರು ಅದು ಗುಂಡ? ಹಾಂ मोटो मोटो
ಯಾರು ಯಾವಾಗ ತಗೊಂಡೆ ಅದು ಗುಂಡ? ಹಾಂ, ಯಾವಾಗ ತಗೊಂಡೆ? ಏನದು? ಹಲೋ, ನಾನು ನಮ್ಮ ಮಿಸ್ಬಿಟ್ಟು ನಮ್ಮ ಎರಡನೇ ಅಕ್ಕ ಇದ್ದಾರಲ್ಲ ಚಂದ್ರು, ಅವ್ನು ಕರ್ಕೊಂಬರೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ಅಗ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇವಾಗ ಒಟ್ಟಿಗೆ ಹೋಗ್ತೀವಿ. ಇನ್ನೊಂದು ಕಾರ್ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಕಾರ್ ಬಂದ ತಕ್ಷಣ ಹೋಗ್ತೀವಿ ಗೈಸ್. ನಮ್ಮ ನಿಶ್ವಿಕು ಬಂದ, ನಾನು ಒಬ್ಬನೇ ಹೋಗ್ಬರ್ತೀನಿ ಅಂದ್ರು ನಾನು ಬರ್ತೀನಿ ಅಂತೇಳಿ ಬಂದ ಗೈಸ್. ಗುಡ್ಡ ಯಾಕ ಬಂದೆ ನೀನಿಲ್ಲೋ? ಹಾಂ, ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಇವಾಗ ಹೊರಡ್ತೀವಿ. ಆಲ್ರೆಡಿ ಇವಾಗ ಟೈಮ್ ಒಂದು 2:15 ಎಷ್ಟು ಆಗಿರ್ಬೋದು. ಸೊ ಇಲ್ಲಿಂದ ಒಂದು 3 ಗಂಟೆ ಅಷ್ಟರಲ್ಲಿ ಹೊರಡ್ತೀವಿ ಗೈಸ್. ಹೊರಟಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಗೈಸ್ ಈಗ ತಾನೇ ಇಲ್ಲಿ ಕೊಟ್ಟಿಗೆರದ ಹತ್ರ ಸ್ಟಾಪ್ ಮಾಡಿದ್ವಿ. ಯಾಕಂದರೆ ಇನ್ನು ಮುಂದೆ ಘಾಟ್ ಸೆಕ್ಷನ್ನು, ಹಂಗಾಗಿ ಇಲ್ಲ ಸ್ವಲ್ಪ ಹೊತ್ತು ಇದ್ಬಿಟ್ಟು ಏನಾದರೂ ಲೈಟಾಗಿ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಎಲ್ಲ ಅಲ್ಲಿ ಹೋಟ್ಲಲ್ಲಿ ಕೂತಿದ್ದಾರೆ. ಇಲ್ಲೊಂದು ಸ್ವಲ್ಪ ಏನೇನಾದರೂ ತಿನ್ಕೊಂಡು ಓಡೋದು ಗೈಸ್ ಇವಾಗ ಅಷ್ಟೇ. ಬಾರಲು ಬಾರ ಏನು ಬೇಕು? ಅದಾ ಇದು ಬೇಕಾ? ಹೆಂಗೆ ಕೊಡಿಸ್ತೀಯ? ಸೈಡ್ಗೆ ಹಾಕಿ ಟೂರ್ ತಗೊಂಡು ಗೈಸ್ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ನಿಲ್ಲಿಸಿ ಈಗ ತಾನೇ ಜಸ್ಟು ಎಲ್ಲ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗಿದ್ದಾರೆ. ನಾವೀಗ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ನಾನು ಹೋಗ್ತಾಯಿದ್ದೀನಿ. ಎಲ್ಲ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಸೊ ಎಲ್ಲ ಅಲ್ಲಿ ಕೈ ಮುಗಿತಾರೆ ಗೈಸ್. ಇಲ್ಲೇ ಒಂದು ಸ್ವಲ್ಪ ದೇವಸ್ಥಾನ ನೋಡ್ಕೊಂಡು ಇಲ್ಲಿಂದ ಓಡೋದಷ್ಟೇ ಗೈಸ್.
ಗೈಸ್ ಈಗ ತಾನೇ ರೂಮ್ ಹುಡ್ಕೋಕೆ ಬಂದ್ವಿ. ಇಲ್ಲಿ ಸಾಕೇತಲ್ಲಿ ರೂಮ್ ಮಾಡಿದ್ದೀವಿ, ಸಿಕ್ತು. ಈಗ ಜಸ್ಟು ಎಲ್ಲೂ ರೂಮ್ ಸಿಗಲಿಲ್ಲ, ಕೊನೆಗೆ ಫೈನಲ್ಲಿಗೆ ಇಲ್ಲಿ ಹುಡ್ಕೊಂಬಂದು ಇಲ್ಲಿ ಫೈನಲ್ಲಾಗಿ ರೂಮ್ ಸಿಗ್ತದೆ. ಹುಡುಗರೆಲ್ಲ ಇಲ್ಲೇ ಆಟ ಆಡ್ತಿದ್ದಾರೆ, ಫುಲ್ ಖುಷಿ ಆಗ್ಬಿಟ್ಟಾರೆ ಇವರು ಎಲ್ಲ ಬಂದಿರೋ ಥರ. ನಮ್ಮ ಮಾಮ ಮತ್ತು ನಮ್ಮ ಅಪ್ಪಾಜಿ ಅವರೆಲ್ಲ ಅಲ್ಲಿ ರೂಮ್ ಮಾಡೋಕ್ಕೆ ಒಳಗಡೆ ಹೋಗಿದ್ದಾರೆ. ನಾವು ಇಲ್ಲಿ ಆಚೆ ಕಡೆ ಇದ್ದೀವಿ, ಕಾರಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲೇ ಇದ್ದೀವಿ. ರೂಮ್ ಕನ್ಫರ್ಮ್ ಆದ ತಕ್ಷಣ ಇವಾಗ ಹೋಗೋದು ಬೇಕಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ. ಫಸ್ಟು ಊಟ ಮಾಡಿ ರೆಸ್ಟ್ ಮಾಡಬೇಕು ಗೈಸ್. ರೆಸ್ಟ್ ಮಾಡಿ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕು. ನಮ್ಮ ಗುಂಡ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಏಯ್ ಗುಂಡ, ನಿಶ್ಚಿಕೊಂಡು ಫುಲ್ಲು ಓಡಾಡ್ಬಿಟ್ಟು ಸೀದಾ ಒಳಗಡೆ ಓಡೋಗಿದಂಗೆ. ಬರ್ತಿದ್ದಂಗೆ ಫುಲ್ ಆಟ ಸಾಮಾನು ಬೇಕು ಅಂತ ಆಟ ಮಾಡಿ ಅವ್ರ ಪಪ್ಪನ ಹತ್ರ ಹೋಗ್ಯಾನ. ಇವಾಗ ನಾವಿಲ್ಲೇ ಆಚೆ ಕಡೆ ಇದ್ದೀವಿ. ಲೋ ಫಿಶು ಏನು ನೋಡ್ತಿದ್ಯಾ? ಹಾಂ, ಫಿಶು ನೋಡಿರ್ಲಿ. ಲವ್ ಗೈಸಿರಿದ್ರು ಅಂತ ಫುಲ್ ಖುಷಿ ಆಗ್ಬಿಟ್ಟಾರೆ ಇವತ್ತು. ಫುಲ್ ಖುಷಿಯಿಂದ ಆಟ ಆಡ್ತೀರ ಗೈಸ್. ಎಲ್ಲೋ ಫಾರ್ ಎ ಚೇಂಜ್ ಆಚೆ ಬಂದಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಗೈಸ್ ರೂಮ್ ಒಳಗಡೆ ಹೋಗಿ ಆಮೇಲೆ ಬ್ಲಾಗ್ ನಾವು ಮಾಡ್ತೀವಿ. ಗೈಸ್ ಈಗ ತನಕ ದೇವಸ್ಥಾನ ಹತ್ರ ಬಂದ್ವಿ. ಊಟ ಮಾಡ್ಕೊಂಡು ಹಂಗೆ ಆಮೇಲೆ ರೂಮಿಗೆ ಹೋಗೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ ಗೈಸ್. ಹಾಂ ಮಮ್ಮ, ಅಲ್ಲಿ ಹೋಗ್ತೀರ ಮಮ್ಮ? ಅಲ್ಲಿ ಹೋಗ್ತೀರ? ಬಾಗುಂಡ ಹೋಗೋಣ. ನಿಮ್ಗೆ ಇಶ್ಯೂಗಂತೂ ಫುಲ್ ತಲೆ ರೇಟೆ ಆಗ್ಬಿಟ್ಟು ಹಂಗೆ. ಅಂದಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ?
ಊಟ ಮಾಡ್ಕೊಂಡು ಆಮೇಲೆ ರೂಮಿಗೆ ಹೋಗಿ ಮಲ್ಕೊಳೋದು ಗೈಸ್ ಅಷ್ಟೇ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಡಿ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೋಗಿ ಆಮೇಲೆ ಮನೆಗೆ ಓಡೋದು ಅಷ್ಟೇ ಗೈಸ್. ಈಗ ಸದ್ಯಕ್ಕೆ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇದು ಬೇಕಾ ಯಾವ್ದು ಬೇಕು? ಇದು ಬೇಕಾ ಗುಂಡ? ಇದಾ? ಯಾವ್ದು ಇದಾ? ಯಾವುದು ಇದಾ? ಇದಾ? ಯಾವ್ದು ಬೇಕು ಹೇಳು ಬೇಗ. ಏನಪ್ಪ ಏನು ಬೇಕು? ಇದು ಬೇಕಾ ನಿನಗೆ? ಅಯ್ಯೋ ಸರ್ ಇದೊಂದು ಕೊಡಿ, ಇದೊಂದು ಕೊಡಿ. ಕೊಡ್ತೆ? ಹಾಂ ಆಯ್ತು ಇಸ್ಕೊ. ಹಾಂ ನೀನು ಒಂದು ಹೇಳಲ್ಲಪ್ಪ ನೀನು. ಹಾಂ ಬಿಚ್ಕೊಡ್ಬೇಕಾ? ಇಲ್ಲೇ ಓಪನ್ ಮಾಡ್ತೀಯಾ? ಅಲ್ಲಿ ರೂಮಲ್ಲಿ ಇದು ಮಾಡತ್ತೆ ಬಾ. ಆಯ್ತು ಬರೋ. ಸೊ ಗೈಸ್ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ರೂಮಲ್ಲಿ ಆಲ್ರೆಡಿ ಎಲ್ಲರೂ ಮಲಗಿದ್ದಾರೆ. ಬಟ್ ನಾನು ವೀಡಿಯೋ ಎಂಡ್ ಮಾಡೋಕ್ಕೋಸ್ಕರ ಆಚೆ ಎದ್ದು ಬಂದೆ. ಎಲ್ಲರೂ ದೇವಸ್ಥಾನದ ಹತ್ರನೇ ಊಟ ಮಾಡ್ಕೊಂಡ್ವಿ. ಬಟ್ ನಿಶ್ವಿಕು ಮತ್ತು ಧನ್ವಿಕಿಗೆ ಅವರಲ್ಲಿ ಊಟ ಮಾಡಲಿಲ್ಲ. ಹಂಗಾಗಿ ಆ ಚಿಕ್ಕದೊಂದು ಪೋರ್ಟೇಬಲ್ ಸ್ಟವ್ ತೊಗೊಂಬಂದಿದ್ವಿ, ವೀಡಿಯೋದಲ್ಲಿ ನೋಡಿರ್ತೀರ ನೀವು. ಆ ಪೋರ್ಟೇಬಲ್ ಸ್ಟವಲ್ಲಿ ರಾಗಿ ಮುದ್ದೆ ಥರ ಮಾಡಿ ಸ್ವಲ್ಪ ಅವರಿಬ್ಬರಿಗೂ ಸ್ವಲ್ಪ ತಿನ್ನಿಸಿ ಅವರು ಈಗ ಮಲ್ಕೊಂಡ್ರು. ಸೊ ನಾನು ಇವಾಗ ಹೋಗಿ ಮಲ್ಕೊಬೇಕು. ಒಂದು ಸ್ವಲ್ಪ ಸುಸ್ತಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಮುಡಿ ಕೊಡೋಕೆ ಹೋಗ್ಬೇಕು ಗೈಸ್. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳಿನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಾಳೆ ಇನ್ನೂ ಮುಡಿ ಕೊಡೋದು, ದೇವಸ್ಥಾನಕ್ಕೆ ಹೋಗೋದು ಎಲ್ಲದೂ ಇದೆ. ಅದನ್ನು ಕೂಡ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಅಷ್ಟೇ. ಸೊ ಥ್ಯಾಂಕ್ ಯು ಗೈಸ್, ಬಾಯ್. 6 ಗಂಟೆ ಆಗಿದೆ ಬೆಳಗಿನ ಜಾವ. ಆಲ್ರೆಡಿ ನಾವು ಮಂಡ್ಯ ತಗ್ಸಿಬಿಟ್ಟು ಇವರಿಬ್ಬರದ್ದು ಮಂಡ್ಯ ತಗ್ಸಿ ಇವಾಗ ಕರ್ಕೊಂಬಂದ್ವಿ. ಗೈಸ್ ಈಗ ತಾನೇ ಹೊಳೆ ಹತ್ರ ಬಂದ್ವಿ, ದೇವಸ್ಥಾನದ ಹತ್ರ ಬಂದ್ವಿ. ಈಗ ಎಲ್ಲರೂ ಹೋಗ್ತಾಯಿದ್ದೀವಿ ದರ್ಶನಕ್ಕೆ.